ಎಫ್ಐಆರ್ ಕೂಡ ದಾಖಲಾಗಿದೆ. ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷನ ಮೇಲೆ ಎಫ್ಐಆರ್. ಸ್ವಪಕ್ಷೀಯ ನಾಯಕನಿಂದಲೇ ದೂರು. ಈ ಫೋಟೋದಲ್ಲಿ ಇರುವ ಇವರ ಹೆಸರು ಜಿಟಿ ಪಂಪಾಪತಿ, ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ. ಇದೀಗ ಇವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಪಂಪಾಪತಿ ಗಣಿ ಸಾಗಾಣಿಕೆದಾರರನ್ನ ಬೆದರಿಸಿ 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ರೀತಿ ಆರೋಪ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದೇ ಬಿಜೆಪಿ ಪಕ್ಷದ ನಾಯಕ ಹಾಗೂ ಬಳ್ಳಾರಿ ಮಾಜಿ ಕಾರ್ಪೊರೇಟರ್ ಚಂದ್ರು ಬಳ್ಳಾರಿಯ ಟ್ರೇಡಿಂಗ್ ಕಂಪನಿಯೊಂದರಿಂದ ಅದಿರು ಪಡೆದು ಅದನ್ನು ಗೋವಾದ ಖಾಸಗಿ ಕಂಪನಿಗೆ ಮಾರಾಟ ಮಾಡುವ ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಚಂದ್ರು ಸಂಡೂರು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಮೂಲಕ 4,000 ಟನ್ ಕಬ್ಬಿಣದ ಅದಿರನ್ನ ಸಾಗಾಟ ಮಾಡುವಾಗ ಉಪಾಧ್ಯಕ್ಷ ಪಂಪಾಪತಿ ಗಣಿ ಸಾಗಾಣಿಕೆದಾರ ಚಂದ್ರು ಅವರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ದಾರೆ ಎಂದು ಚಂದ್ರು ತೋರಣಗಲ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇವಾಗ ಇಲ್ಲಿ ರಾಜಕೀಯ ತಿರುವು ತಂದಿದ್ದಾನೆ. ರಾಜಕೀಯ ತಿರುವು ತಂದು ಇವತ್ತು ಕೆಲವು ಹಳ್ಳಿಗಳಲ್ಲಿ ಅವರು ಇಲ್ಲಿ ಇರೋಂಥ ಜಿಲ್ಲಾ ನಾಯಕರು ಕರಿತಿದ್ದಾರೆ, ಮಾತಾಡಬೇಕಂತ ನೀವು ಬರ್ರಿ ಅಂತಂತ ಹೇಳಿ ಇಲ್ಲಿ ಕರ್ಸ್ಕೊಂಡು ಆತೆ ವೆಹಿಕಲ್ಗಳು ಕಳಿಸಿ ಆತೆ ದುಡ್ಡು ಕೊಟ್ಟು ಆತೆ ಕರ್ಸ್ಕೊಂಡು ಇವತ್ತು ಹೋರಾಟ ಮಾಡಕ್ಕೆ ಮುಂದಕ್ಕೆ ಹೋಗ್ತಾರೆ. ರಾಜಕೀಯ ತಿರುವು ಸರ್ ಬಿಜೆಪಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಅವರು. ಇವಾಗ ಮತ್ತೆ ಅದಕ್ಕೆ ರಾಜಕೀಯ ತಿರುವು ತಂದಿದ್ದಾರೆ ಅವರು. ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಈಗಾಗಲೇ ಪಂಪಾಪತಿ ವಿರುದ್ಧ ರೌಡಿ ಶೀಟರ್ ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಜಿಟಿ ಪಂಪಾಪತಿ ಇದೆಲ್ಲ ಪೊಲೀಸರು ಕುತಂತ್ರದಿಂದ ಮಾಡಿರುವಂತಹ ಎಫ್ಐಆರ್ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆಯಾಗಲಿ ಅಂತ ಒತ್ತಾಯಿಸಿದ್ದಾರೆ. ಸೂಕ್ತವಾಗಿ ಇದು ಸುಳ್ಳು ಮೊಕದ್ದಮೆ ಮಾಡ್ತಾ ಇದ್ದಾರೆ. ಸಿಪಿಐ ಮಹೇಶ್ ಗೌಡ್ರ ಅವರ ನೇತೃತ್ವದಲ್ಲಿ ನಡೀತಾ ಇದು. ಅವರೆಲ್ಲ ಕುಮ್ಮಕ್ಕಿನಿಂದ ನಡೀತಕ್ಕಂಥದ್ದು. ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು. ಏನ್ ಪಿಸಿಆರ್ ಆಗಿದೆ ಅದನ್ನ ಸಮಗ್ರವಾಗಿ ಐಆರ್ ಅಥಾರಿಟಿಗಳಿಂದ ಸಮೀಕ್ಷೆ ತನಿಖೆ ಆಗಲಿ. ಅದೇ ರೀತಿ ಎರ್ರನಹಳ್ಳಿ ಗ್ರಾವಲ್ ಬಗ್ಗೆನೂ ತನಿಖೆ ಆಗಲಿ. ನಾನು ಯಾವುದೇ ಮಾಡಿಲ್ಲ. ನನ್ನ ಮನೆಯಲ್ಲಿ ಸಿಸಿಟಿವಿ ಫುಟೇಜ್ ಇದೆ. ಕಂಪ್ಲೀಟ್ ಎಲ್ಲ ಬಂದ್ ಮಾತಾಡಿರ್ತಕ್ಕಂಥ ಎಲ್ಲಾ ಫ್ಲೋಗಳು ಅದರಲ್ಲಿ ಸಾಕ್ಷ್ಯಾಧಾರಗಳು ಕೊಟ್ಟಿದೆ. ಒಟ್ಟಾರೆಯಾಗಿ ಬಳ್ಳಾರಿ ಬಿಜೆಪಿಗೆ ಜಿಲ್ಲಾ ಉಪಾಧ್ಯಕ್ಷನ ವಿರುದ್ಧ ಎಫ್ಐಆರ್ ಆಗಿರುವುದು ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿದ್ದು, ಸ್ವಪಕ್ಷೀಯ ನಾಯಕರೇ ಜಿಟಿ ಪಂಪಾಪತಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ರೇಣುಕರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆತ ಓರ್ವ ಚಾಲಕ ತಾನು ವಾಹನ ಓಡಿಸುವ ಮನೆಯ ಯಜಮಾನಿ ಜೊತೆ ಸಲುಗೆಯಿಂದ ಮಾತಾಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ಮನೆಯ ಯಜಮಾನ ಆ ಯುವಕನಿಗೆ ಮಾಡಿದ್ದು ಏನ್ ಗೊತ್ತಾ? ಈ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷನ ಮೇಲೆ ಎಫ್ಐಆರ್. ಸ್ವಪಕ್ಷೀಯ ನಾಯಕನಿಂದಲೇ ದೂರು. ಈ ಫೋಟೋದಲ್ಲಿ ಇರುವ ಇವರ ಹೆಸರು ಜಿಟಿ ಪಂಪಾಪತಿ, ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ. ಇದೀಗ ಇವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಪಂಪಾಪತಿ ಗಣಿ ಸಾಗಾಣಿಕೆದಾರರನ್ನ ಬೆದರಿಸಿ 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ರೀತಿ ಆರೋಪ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದೇ ಬಿಜೆಪಿ ಪಕ್ಷದ ನಾಯಕ ಹಾಗೂ ಬಳ್ಳಾರಿ ಮಾಜಿ ಕಾರ್ಪೊರೇಟರ್ ಚಂದ್ರು ಬಳ್ಳಾರಿಯ ಟ್ರೇಡಿಂಗ್ ಕಂಪನಿಯೊಂದರಿಂದ ಅದಿರು ಪಡೆದು ಅದನ್ನು ಗೋವಾದ ಖಾಸಗಿ ಕಂಪನಿಗೆ ಮಾರಾಟ ಮಾಡುವ ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಚಂದ್ರು ಸಂಡೂರು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಮೂಲಕ 4,000 ಟನ್ ಕಬ್ಬಿಣದ ಅದಿರನ್ನ ಸಾಗಾಟ ಮಾಡುವಾಗ ಉಪಾಧ್ಯಕ್ಷ ಪಂಪಾಪತಿ ಗಣಿ ಸಾಗಾಣಿಕೆದಾರ ಚಂದ್ರು ಅವರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ದಾರೆ ಎಂದು ಚಂದ್ರು ತೋರಣಗಲ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇವಾಗ ಇಲ್ಲಿ ರಾಜಕೀಯ ತಿರುವು ತಂದಿದ್ದಾನೆ. ರಾಜಕೀಯ ತಿರುವು ತಂದು ಇವತ್ತು ಕೆಲವು ಹಳ್ಳಿಗಳಲ್ಲಿ ಅವರು ಇಲ್ಲಿ ಇರೋಂಥ ಜಿಲ್ಲಾ ನಾಯಕರು ಕರಿತಿದ್ದಾರೆ, ಮಾತಾಡಬೇಕಂತ ನೀವು ಬರ್ರಿ ಅಂತಂತ ಹೇಳಿ ಇಲ್ಲಿ ಕರ್ಸ್ಕೊಂಡು ಆತೆ ವೆಹಿಕಲ್ಗಳು ಕಳಿಸಿ ಆತೆ ದುಡ್ಡು ಕೊಟ್ಟು ಆತೆ ಕರ್ಸ್ಕೊಂಡು ಇವತ್ತು ಹೋರಾಟ ಮಾಡಕ್ಕೆ ಮುಂದಕ್ಕೆ ಹೋಗ್ತಾರೆ. ರಾಜಕೀಯ ತಿರುವು ಸರ್ ಬಿಜೆಪಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಅವರು. ಇವಾಗ ಮತ್ತೆ ಅದಕ್ಕೆ ರಾಜಕೀಯ ತಿರುವು ತಂದಿದ್ದಾರೆ ಅವರು. ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಈಗಾಗಲೇ ಪಂಪಾಪತಿ ವಿರುದ್ಧ ರೌಡಿ ಶೀಟರ್ ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಜಿಟಿ ಪಂಪಾಪತಿ ಇದೆಲ್ಲ ಪೊಲೀಸರು ಕುತಂತ್ರದಿಂದ ಮಾಡಿರುವಂತಹ ಎಫ್ಐಆರ್ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆಯಾಗಲಿ ಅಂತ ಒತ್ತಾಯಿಸಿದ್ದಾರೆ. ಸೂಕ್ತವಾಗಿ ಇದು ಸುಳ್ಳು ಮೊಕದ್ದಮೆ ಮಾಡ್ತಾ ಇದ್ದಾರೆ. ಸಿಪಿಐ ಮಹೇಶ್ ಗೌಡ್ರ ಅವರ ನೇತೃತ್ವದಲ್ಲಿ ನಡೀತಾ ಇದು. ಅವರೆಲ್ಲ ಕುಮ್ಮಕ್ಕಿನಿಂದ ನಡೀತಕ್ಕಂಥದ್ದು. ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು. ಏನ್ ಪಿಸಿಆರ್ ಆಗಿದೆ ಅದನ್ನ ಸಮಗ್ರವಾಗಿ ಐಆರ್ ಅಥಾರಿಟಿಗಳಿಂದ ಸಮೀಕ್ಷೆ ತನಿಖೆ ಆಗಲಿ. ಅದೇ ರೀತಿ ಎರ್ರನಹಳ್ಳಿ ಗ್ರಾವಲ್ ಬಗ್ಗೆನೂ ತನಿಖೆ ಆಗಲಿ. ನಾನು ಯಾವುದೇ ಮಾಡಿಲ್ಲ. ನನ್ನ ಮನೆಯಲ್ಲಿ ಸಿಸಿಟಿವಿ ಫುಟೇಜ್ ಇದೆ. ಕಂಪ್ಲೀಟ್ ಎಲ್ಲ ಬಂದ್ ಮಾತಾಡಿರ್ತಕ್ಕಂಥ ಎಲ್ಲಾ ಫ್ಲೋಗಳು ಅದರಲ್ಲಿ ಸಾಕ್ಷ್ಯಾಧಾರಗಳು ಕೊಟ್ಟಿದೆ. ಒಟ್ಟಾರೆಯಾಗಿ ಬಳ್ಳಾರಿ ಬಿಜೆಪಿಗೆ ಜಿಲ್ಲಾ ಉಪಾಧ್ಯಕ್ಷನ ವಿರುದ್ಧ ಎಫ್ಐಆರ್ ಆಗಿರುವುದು ಸಾಕಷ್ಟು ಮುಜುಗರವನ್ನ
ಉಂಟು ಮಾಡಿದ್ದು ಸ್ವಪಕ್ಷೀಯ ನಾಯಕರೇ ಜಿಟಿ ಪಂಪಾಪತಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆತ ಓರ್ವ ಚಾಲಕ ತಾನು ವಾಹನ ಓಡಿಸುವ ಮನೆಯ ಯಜಮಾನಿ ಜೊತೆ ಸಲುಗೆಯಿಂದ ಮಾತಾಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ಮನೆಯ ಯಜಮಾನ ಆ ಯುವಕನಿಗೆ ಮಾಡಿದ್ದು ಏನ್ ಗೊತ್ತಾ? ಈ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷನ ಮೇಲೆ ಎಫ್ಐಆರ್. ಸ್ವಪಕ್ಷೀಯ ನಾಯಕನಿಂದಲೇ ದೂರು. ಈ ಫೋಟೋದಲ್ಲಿ ಇರುವ ಇವರ ಹೆಸರು ಜಿಟಿ ಪಂಪಾಪತಿ, ಬಳ್ಳಾರಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ. ಇದೀಗ ಇವರ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಪಂಪಾಪತಿ ಗಣಿ ಸಾಗಾಣಿಕೆದಾರರನ್ನ ಬೆದರಿಸಿ 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ರೀತಿ ಆರೋಪ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಅದೇ ಬಿಜೆಪಿ ಪಕ್ಷದ ನಾಯಕ ಹಾಗೂ ಬಳ್ಳಾರಿ ಮಾಜಿ ಕಾರ್ಪೊರೇಟರ್ ಚಂದ್ರು ಬಳ್ಳಾರಿಯ ಟ್ರೇಡಿಂಗ್ ಕಂಪನಿಯೊಂದರಿಂದ ಅದಿರು ಪಡೆದು ಅದನ್ನು ಗೋವಾದ ಖಾಸಗಿ ಕಂಪನಿಗೆ ಮಾರಾಟ ಮಾಡುವ ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಚಂದ್ರು ಸಂಡೂರು ತಾಲೂಕಿನ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಮೂಲಕ 4,000 ಟನ್ ಕಬ್ಬಿಣದ ಅದಿರನ್ನ ಸಾಗಾಟ ಮಾಡುವಾಗ ಉಪಾಧ್ಯಕ್ಷ ಪಂಪಾಪತಿ ಗಣಿ ಸಾಗಾಣಿಕೆದಾರ ಚಂದ್ರು ಅವರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿದ್ದಾರೆ ಎಂದು ಚಂದ್ರು ತೋರಣಗಲ್ಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇವಾಗ ಇಲ್ಲಿ ರಾಜಕೀಯ ತಿರುವು ತಂದಿದ್ದಾನೆ. ರಾಜಕೀಯ ತಿರುವು ತಂದು ಇವತ್ತು ಕೆಲವು ಹಳ್ಳಿಗಳಲ್ಲಿ ಅವರು ಇಲ್ಲಿ ಇರೋಂಥ ಜಿಲ್ಲಾ ನಾಯಕರು ಕರಿತಿದ್ದಾರೆ, ಮಾತಾಡಬೇಕಂತ ನೀವು ಬರ್ರಿ ಅಂತಂತ ಹೇಳಿ ಇಲ್ಲಿ ಕರ್ಸ್ಕೊಂಡು ಆತೆ ವೆಹಿಕಲ್ಗಳು ಕಳಿಸಿ ಆತೆ ದುಡ್ಡು ಕೊಟ್ಟು ಆತೆ ಕರ್ಸ್ಕೊಂಡು ಇವತ್ತು ಹೋರಾಟ ಮಾಡಕ್ಕೆ ಮುಂದಕ್ಕೆ ಹೋಗ್ತಾರೆ. ರಾಜಕೀಯ ತಿರುವು ಸರ್, ಬಿಜೆಪಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ ಅವರು. ಇವಾಗ ಮತ್ತೆ ಅದಕ್ಕೆ ರಾಜಕೀಯ ತಿರುವು ತಂದಿದ್ದಾರೆ ಅವರು. ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಈಗಾಗಲೇ ಪಂಪಾಪತಿ ವಿರುದ್ಧ ರೌಡಿ ಶೀಟರ್ ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ಜಿಟಿ ಪಂಪಾಪತಿ ಇದೆಲ್ಲ ಪೊಲೀಸರು ಕುತಂತ್ರದಿಂದ ಮಾಡಿರುವಂತಹ ಎಫ್ಐಆರ್ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆಯಾಗಲಿ ಅಂತ ಒತ್ತಾಯಿಸಿದ್ದಾರೆ. ಸೂಕ್ತವಾಗಿ ಇದು ಸುಳ್ಳು ಮೊಕದ್ದಮೆ ಮಾಡ್ತಾ ಇದ್ದಾರೆ. ಸಿಪಿಐ ಮಹೇಶ್ಗೌಡರು ಅವರ ನೇತೃತ್ವದಲ್ಲಿ ನಡೀತಾ ಇದ್ದು ಅವರೆಲ್ಲ ಕುಮ್ಮಕ್ಕಿನಿಂದ ನಡೀತಕ್ಕಂಥದ್ದು. ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು. ಏನ್ ಪಿಸಿಆರ್ ಆಗಿದೆ ಅದನ್ನ ಸಮಗ್ರವಾಗಿ ಐಆರ್ ಅಥಾರಿಟಿಗಳಿಂದ ಸಮೀಕ್ಷೆ ಇದು ತನಿಖೆ ಆಗ್ಲಿ. ಅದೇ ರೀತಿ ಎರಡನಹಳ್ಳಿ ಗ್ರಾವಲ್ ಬಗ್ಗೆನೂ ತನಿಖೆ ಆಗ್ಲಿ. ನಾನು ಯಾವುದೇ ಮಾಡಿಲ್ಲ. ನನ್ನ ಮನೆಯಲ್ಲಿ ಸಿಸಿಟಿವಿ ಫುಟೇಜ್ ಇದೆ. ಕಂಪ್ಲೀಟ್ ಎಲ್ಲ ಬಂದ್ ಮಾತಾಡಿರ್ತಕ್ಕಂಥ ಎಲ್ಲಾ ಫ್ಲೋಗಳು ಅದರಲ್ಲಿ ಸಾಕ್ಷ್ಯಾಧಾರಗಳು ಕೊಟ್ಟಿರೋದಲ್ಲಿ. ಒಟ್ಟಾರೆಯಾಗಿ ಬಳ್ಳಾರಿ ಬಿಜೆಪಿಗೆ ಜಿಲ್ಲಾ ಉಪಾಧ್ಯಕ್ಷನ ವಿರುದ್ಧ ಎಫ್ಐಆರ್ ಆಗಿರುವುದು ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿದ್ದು ಸ್ವಪಕ್ಷೀಯ ನಾಯಕರೇ ಜಿಟಿ ಪಂಪಾಪತಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆತ ಓರ್ವ ಚಾಲಕ ತಾನು ವಾಹನ ಓಡಿಸುವ ಮನೆಯ ಯಜಮಾನಿ ಜೊತೆ ಸಲುಗೆಯಿಂದ ಮಾತಾಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ಮನೆಯ ಯಜಮಾನ ಆ ಯುವಕನಿಗೆ ಮಾಡಿದ್ದು ಏನ್ ಗೊತ್ತಾ? ಈ ಘಟನೆ ಜಿಲ್ಲೆಯ ಜನರನ್ನ ಬೆಚ್ಚಿ